ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜಧಾನಿ ಬೆಂಗಳೂರಲ್ಲಿ 2 ದಿನಗಳಿಂದ ಭಾರಿ ಮಳೆ ಹಿನ್ನೆಲೆ ಸಿಟಿ ರೌಂಡ್ಸ್ ಮಾಡಿ ಮಳೆ ಪೀಡಿತ ಪ್ರದೇಶಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲಹಂಕ ಭಾಗದ ಹಲವೆಡೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಳೆಯಿಂದ ಹಾನಿಯಾಗಿಲ್ಲ, ಆದರೆ ಮುಂಜಾಗ್ರತಾ ಕ್ರಮವಾಗಿ ಕೆಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಎಂದರು. ಖಾಸಗಿ ಲೇಔಟ್ ಅವರು ಸರಿಯಾಗಿ ಪ್ಲಾನಿಂಗ್ ಮಾಡಿಲ್ಲ, ಇದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಖಾಸಗಿ ಲೇಔಟ್ ಅವರಿಗೆ ನೋಟಿಸ್ ನೀಡಲಾಗುತ್ತೆ. ಒಳಚರಂಡಿ ನೀರು, ಮಳೆ ನೀರು ಹೋಗಲು ಪ್ರತ್ಯೇಕ ವ್ಯವಸ್ಥೆ ಮಾಡಿಲ್ಲ, ಹಾಗಾಗಿ ಸಮಸ್ಯೆಯಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ. ಪ್ರಮುಖವಾಗಿ ರಾಜಕಾಲುವೆ ಎಲ್ಲೆಲ್ಲಿ ಬರುತ್ತೆ ಎಂಬುದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಮಳೆಯಿಂದ ಏನು ಹಾನಿ ಏನಾಗಿಲ್ಲ, ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕೆಲವು ಪ್ರೈವೇಟ್ ಲೆವೆಟ್ಗಳಲ್ಲಿ ಅವರು ಸರಿಯಾದ ಪ್ಲಾನಿಂಗ್ ಮಾಡಿಲ್ಲ. ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಪ್ರೈವೇಟ್ ಲೆವೆಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನು ಸ್ಟಾಮ್ ವಾಟರ್ ಡ್ರೈನ್ ತೆಗೆದುಕೊಂಡೋಗಿ ಆ ವಾಟರ್ ಇದನ್ನು ನೀರನ್ನು ಕೊಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯಿತು. ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಈ ಮಧ್ಯೆ ಇದು ಭಾಳ ಪ್ರಸಿದ್ಧವಾದಂಥ ಜಾಗ. ಮೊದಲಿಂದ ಕೂಡ ಮಧ್ಯದಲ್ಲೇ ಇದು ಕಾಲುವೆ ಹೋಗ್ತಾ ಇದೆ. ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ. ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ. ಇಲ್ಲಿ ಆದಷ್ಟು ಜಲ್ದಿ ಮುಗಿಸ್ತಾರೆ. ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತೀವಿ. ಎಲ್ಲೂ ತೊಂದರೆ ಆಗಬಾರ್ದು. ಕೆಲವನ್ನ ಅವರು ಸ್ಟಾಮ್ ವಾಟರ್ ಡ್ರೈನ್ನ ಮೊದಲೇ ಕನೆಕ್ಷನ್ ಕೊಟ್ಟಿದ್ರೆ ಆ ಸಮಸ್ಯೆ ಆಗ್ತಿದೆ. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರು ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರದಕ್ಕೆ ಸಾಯಿ ಲೇಔಟು ಬೇರೆ ಬೇರೆ ಲೇಔಟ್ಗಳೆಲ್ಲ ಕೂಡ ಮುಳುಗಡೆ ಆಗ್ತಾರೆ. ಹಾಗೆ ಈ ರೀತಿ ಕ್ರಮ ವಹಿಸ್ಬೋದಾಯ್ತು ಐಡೆಂಟಿಫೈ ಮಾಡಿ ಅಂತ ನೋಡಿ. ಅದನ್ನೇ ಹೇಳ್ತಾ ಇರೋದು. ಈಗ ಬಿ ಡಿ ಎ ಲೇಔಟ್ ಆದರೆ ಸ್ವಲ್ಪ ಪ್ಲ್ಯಾನಾಗಿ ಮಾಡ್ತಾರೆ. ಇವ್ರು ತಕ್ಷಣ ಮಾಡಿಬಿಟ್ಟು ಮಾರ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ. ಅದಕ್ಕೆ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೂ ಎಲ್ಲ ನೋಟಿಸ್ ಕೊಡ್ತೀವಿ. ಎಲ್ಲೆಲ್ಲಿ ಪ್ರೈವೇಟ್ ಲೇಔಟ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟರ್ ಡ್ರೈನ್ ಹೋಗಬೇಕು, ಆಮೇಲೆ ಸೀವೇಜ್ ಹೋಗಬೇಕು, ಅದಕ್ಕೆಲ್ಲ ಸರಿ ಮಾಡಿಬಿಡಿ ಅಂತ ಎಲ್ಲರಿಗೂ ಕೂಡ ನಾನು ನೋಟಿಸ್ ಕೊಡ್ತೀನಿ. ಅದು ಅವ್ರ ಡ್ಯೂಟಿ, ಅದು ಅವ್ರು ಮಾಡ್ಕೊಳ್ಬೇಕು. ಔಟ್ಲೆಟ್ ಎಲ್ಲಿ ಬೇಕೋ ಕನೆಕ್ಷನ್ ಕೊಡೋಣ, ಬಟ್ ಅವ್ರು ಹೊರಗಡೆ ಏನು ಮಾಡಿದೆ ಇರೋದು ತಪ್ಪಿದೆ. ಅದಕ್ಕೆಲ್ಲ ಯಾರಿಗೆ ಅವರು ಜವಾಬ್ದಾರಿ ಅದು ದುಡ್ಡು ಇಸ್ಕೊಂಡಿರ್ತಾರಲ್ಲ ಅವರು ಅಂಡರ್ಗ್ರೌಂಡ್ ಸೀವೇಜ್ ಮಾಡಬೇಕಾದ್ರೆ ಅವರ ಎಲ್ಲ ಡೆವಲಪರ್ಸ್ ಡ್ಯೂಟಿ ಅದು. ಆ ಕೆಲಸ ಅವ್ರಿಗೆ ಮಾಡೋಕ್ಕೆ ನಾವು ಮಾಡಬೇಕು. ಕ್ಯಾಲಿಫೋರ್ನಿಯಾ ಲೇಔಟ್ ಏನಿದೆ ಅಲ್ಲಿ ಅರಣ್ಯ ಇಲಾಖೆ ಬಿಬಿಎಂಪಿ ನಡುವೆ ಸಮನ್ವಯ ಕೊರತೆಯಿಂದ ಆಗಿರುವಂಥದ್ದು ಅಂತ. ಲೇಔಟ್ ಎಲ್ಲ ಮುಂಚೆನೇ ಫಾರ್ಮ್ ಆಗಿತ್ತು, ಬಟ್ ರಾಜಕಾಲುವೆ ಬಂದಂಥದ್ದು 4 ವರ್ಷಗಳ ನಂತರ ಅಂತ. ಎಲ್ಲ ಏನಿಲ್ಲ, ರಾಜಕಾಲುವೆ ಮೊದಲಿಂದನೂ ಇರ್ತದೆ. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಬಂದಿದೆ, ನಮ್ಮ ಟ್ರಿಬ್ಯುನಲ್ ಒಂದು ಆದೇಶ ಬಂದಿದೆ. ಬಫರ್ ಝೋನ್ ಇಷ್ಟು ಬಿಡಬೇಕು ಅಂತ ಆದೇಶ ಬಂದಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡಿದೆ. ಅದ್ರ ಬಗ್ಗೆ ಎಲ್ಲ ನಾವು ಇಡೀ ರಾಜ್ಯದಲ್ಲೇ ಒಂದು ಹೊಸ ಪಾಲಿಸಿ ಎಲ್ಲೋದು ಕೂಡ ಇಡೀ ದೇಶದಲ್ಲೇ ಒಂದು ಪಾಲಿಸಿ ಮಾಡಿದ್ದಾರೆ. ಇಂಥ ಕಡೆ ನೀರು ಹೋಗೋದ ಕಡೆ ಎಷ್ಟೆಷ್ಟು ಬಿಡಬೇಕು, ಎಷ್ಟಿರಬೇಕು, ಅದನ್ನು ಕಡ್ಡಾಯವಾಗಿ ಮಾಡೋಂಥ ಕೆಲಸ. ಸರ್, ಬೆಂಗಳೂರಲ್ಲಿ 200 ಮಿಲಿಮೀಟರ್ ಮಳೆ ಬಂದರೂ ಏನೂ ಆಗ್ತಿರ್ಲಿಲ್ಲ ಮೊದಲು 5 ವರ್ಷ ಹಿಂದೆ. ಸೊ ಈಗ 50 ಮಿಲಿಮೀಟರ್ ಮಳೆ ಬಂದರೆ ಸಾಕು ಎಲ್ಲ ಕಡೆ ಫ್ಲಡ್ ಶುರು ಆಗ್ಬಿಡುತ್ತೆ. ಸೊಲ್ಯೂಷನ್ ಏನು ಸರ್ ಪರ್ಮನೆಂಟ್? ನೀವು ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀರಿ, ಸೊಲ್ಯೂಷನ್ ಆಗ್ಬೋದು? ಸೊಲ್ಯೂಷನ್ಗೋಸ್ಕರನೇ ಬಂದಿರೋದು. ಈಗ ಕಣ್ಣಲ್ಲಿ ನೋಡಬೇಕು ಅಂತ ಕಿವಿಲಿ ಕೇಳಬಾರ್ದು ಅಂತ ಕಣ್ಣಲ್ಲಿ ನೋಡಬೇಕು ಅಂತ ನಾನು ನನ್ನೆಲ್ಲ ಅಧಿಕಾರಿಗಳು ಕಣ್ಣಲ್ಲಿ ನೋಡುತ್ತೆ. ಸರ್, ಈಗ BDA ಕಾಂಪ್ಲೆಕ್ಸ್ಗಳನ್ನು ಖಾಸಗೀಕರಣ ಮಾಡೋದ್ರ ಬಗ್ಗೆ ಭಾರಿ ವಿರೋಧ ಇದೆ. ಆ ಬಗ್ಗೆ ಏನು ಮಾಡ್ತಿದ್ರು? ಮೊದಲೇ ಮಾಡಿಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ವಿರೋಧ ಮಾಡೋದು ಮಾಡ್ತಾ ಇರ್ತಾರೆ. ಕಾರ್ಪೊರೇಷನ್ BDAಗೆಲ್ಲ ಆದಾಯ ಬರಬೇಕಲ್ಲ. ಅದು ಹಿಂದೆ BJP ಗೌರ್ಮೆಂಟ್ ಇದ್ದರೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಅವರು ವರದಿ ಕೊಟ್ಟು ತೀರ್ಮಾನ ಆಗಿದೆ. ಬೀದಿಗೆ ಬರ್ತಾರೆ ವ್ಯಾಪಾರಸ್ಥರ ಅಂಗಡಿ ಮಾಲೀಕರು, ಅವರೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಆಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.